ಇತ್ತ ಬೆಂಗಳೂರಿನ ಸಾಯಿ ಲೇಔಟ್ನಲ್ಲಿ ಪ್ರತಿ ಬಾರಿ ಮಳೆಯಾಗುವಂತಹ ಸಂದರ್ಭದಲ್ಲಿ ಸಮಸ್ಯೆಗಳ ಸರಮಾಲೆಯೇ ನಿಂದಿರ್ತಾ ಇದೆ. ಒಂದಾದ ನಂತರ ಒಂದರಂತೆ ಸಮಸ್ಯೆಗಳು ಎದುರಾಗ್ತಾ ಇದೆ. ಮಳೆಯಿಂದಾಗಿ ಸಾಯಿ ಲೇಔಟ್ನಲ್ಲಿ ಜನ ಕಂಗಾಲಾಗಿದ್ದಾರೆ. ಪ್ರತಿ ವರ್ಷ ಪ್ರವಾಹದ ಸ್ಥಿತಿಗೆ ಇಲ್ಲಿನ ಜನ ಹೈರಾಣಾಗಿ ಹೋಗಿದ್ದಾರೆ. ಸ್ಥಳಕ್ಕೆ ಮಹಾದೇವಪುರ ವಲಯ ಆಯುಕ್ತ ಕೆಎನ್ ರಮೇಶ್ ಅವರು ಭೇಟಿ ಕೊಟ್ಟಿದ್ದಾರೆ. ಸಾಯಿ ಲೇಔಟ್ ಪ್ರವಾಹಕ್ಕೆ ರೈಲ್ವೆ ಕಾಮಗಾರಿ ಕಾರಣ ಅಂತ ಆರೋಪ ಮಾಡಿದ್ದಾರೆ. ರೈಲ್ವೆ ಅಧಿಕಾರಿಗಳ ಜೊತೆಯಲ್ಲಿ ನಾವು ಸಭೆ ಮಾಡ್ತಾ ಇದ್ದೀವಿ, ಸದ್ಯಕ್ಕೆ ತಾತ್ಕಾಲಿಕವಾಗಿ ಪರಿಹಾರ ಕೊಡ್ತೀವಿ ಅಂತ ಕೆಎನ್ ರಮೇಶ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ, ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಗಣೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಣೇಶ್, ಸಾಯಿ ಲೇಔಟ್ ಜನರ ಸಮಸ್ಯೆ ಇವತ್ತು ನೆನ್ನೆಯದಲ್ಲ. ಪ್ರತಿ ಬಾರಿ ಮಳೆಗಾಲ ಬಂದಾಗ ಮಳೆ ನೀರು ಬಂದು ನಿಂತುಕೊಳ್ಳುತ್ತೆ. ಜನ ಪ್ರತಿ ಬಾರಿ ಸಮಸ್ಯೆ ಎದುರಿಸ್ತಾರೆ. ಕೇವಲ ಭರವಸೆಗಳನ್ನು ಮಾತ್ರ ಕೊಡಲಾಗ್ತಾ ಇದೆ. ಈ ಬಾರಿ ಆದರೂ ಸಾಯಿ ಲೇಔಟ್ ಜನರ ಸಮಸ್ಯೆ ಪರಿಹಾರ ಆಗತ್ತಾ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಗಣೇಶ್, ಕೇಳಿಸ್ತಿದೆಯಾ? ಗಣೇಶ್, ಇದೀಗ ಸಾಯಿ ಲೇಔಟ್ ಜನರ ಸಮಸ್ಯೆ ಇಂದು ನೆನ್ನೆದಲ್ಲ, ಪ್ರತಿ ಬಾರಿ ಸಮಸ್ಯೆ ಕೇಳಿಬರುತ್ತೆ. ಈ ಬಾರಿ ಆದರೂ ಸಾಯಿ ಲೇಔಟ್ ಜನರ ಸಮಸ್ಯೆಗೆ ಪರಿಹಾರ ಸಿಗುತ್ತಾ ಅಂತ? ಖಂಡಿತವಾಗ್ಲೂ ಈ ಬಾರಿನೂ ಕೂಡ ಪರಿಹಾರ ಮರೀಚಿಕೆ ಆಗುವಂತಹ ಲಕ್ಷಣಗಳು ಕಂಡು ಬರ್ತಾ ಇದೆ. ಕಾರಣ ಏನಂತಂದರೆ, ಇಲ್ಲಿ ಇವತ್ತು ಬೆಳಗ್ಗೆ ಕೂಡ ಮಹದೇವಪುರ ವಲಯದ ಜಂಟಿ ಆಯುಕ್ತರು ಅಥವಾ ವಿಶೇಷ ಆಯುಕ್ತರು ಅಂತ ಏನು ಕರೆಸ್ಕೊಳ್ಳುವಂತಹ ರಮೇಶ್ ಅವರು ಕೂಡ ಬಂದಿದ್ದರು. BBMPಯ ಜಡ್ಸಿ ಆಗಿರ್ತಾರೆ ಅವರು. ಅವ್ರು ಹೇಳೋ ಮತ್ತು ಅವರು ನೀಡಿರುವಂತಹ ಮಾಹಿತಿ ಪ್ರಕಾರ ನಾವು 6-7 ತಿಂಗಳ ಹಿಂದೆಯೇ ನಾವು ಇದಕ್ಕೆ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಿದ್ವಿ. ಅಷ್ಟರದೊಳಗಡೆ ಮಳೆ ಬಂದಿದೆ, ಮಳೆಯಿಂದ ಈಗ ಅನಾಹುತ ಆಗಿದೆ. ಹಾಗಾಗಿ ನಾವು ಮತ್ತೆ ಪುನರಾರಂಭವನ್ನು ಮಾಡಬೇಕಾಗತ್ತೆ. ಯಾಕೆ ಅಂದರೆ ಕೇಳಿದ್ರೆ, ಇಲ್ಲಿ ಮಾನ್ಯತಾ ಟೆಕ್ ಪಾರ್ಕ್ ಸುತ್ತಮುತ್ತ ರಾಜಕಾಲುವೆ ಹಾಗೆಯೇ ಒಂದು ರೈಲ್ವೆ ಹಳಿ ಹೋಗುವಂಥ ಮಾರ್ಗದಲ್ಲಿ ಕಾಲುವೆ ನಿರ್ಮಾಣ ಆಗಬೇಕಿತ್ತು. ಒತ್ತುವರಿ ಆಗಿರುವಂಥದ್ದನ್ನು ತೆರವು ಆಗಬೇಕಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಅನುದಾನವನ್ನು ಹಾಗೆಯೇ ಕ್ರಿಯಾ ಯೋಜನೆಯನ್ನು ಕೂಡ ಮಾಡಿಕೊಂಡಿದ್ವಿ. ಆದರೆ ಅದು ಕಾರ್ಯರೂಪಕ್ಕೆ ಬರುವಂತಹ ಮುನ್ನವೇ ಈ ಒಂದು ಪ್ರವಾಹ ಆಗಿದೆ. ಹಾಗಾಗಿ ನಮಗೆ ಮತ್ತಷ್ಟು ಕಾಲಾವಕಾಶಗಳು ಬೇಕಾಗುತ್ತೆ ಅನ್ನುವಂತಹ ಸ್ಪಷ್ಟನೆಯನ್ನು BBMPಯ ವಲಯ ಆಯುಕ್ತರಂತ ಅಥವಾ ವಲಯದ ವಿಶೇಷ ಆಯುಕ್ತರಂತಹ ರಮೇಶ್ ಅವರು ನೀಡುವಂಥದ್ದು. ಆದರೆ ಜನರು ಕೂಡ ಒಂದು ರೀತಿಯಲ್ಲಿ ಅಧಿಕಾರಿಗಳನ್ನು ದಿಗ್ಬಂಧಿಸುವಂಥದ್ದು, ಅವರನ್ನು ತರಾಟೆಗೆ ತೆಗೆದುಕೊಳ್ಳುವಂಥ ಪ್ರಕ್ರಿಯೆಯನ್ನು ಮಾಡಿದ್ರು. ಯಾಕೆಂದರೆ ಈ ಸರಿಸುಮಾರು ಇದು 10 ವರ್ಷಗಳಿಂದ ಇದೇ ಪರಿಸ್ಥಿತಿ ಸಾಯಿ ಲೇಔಟ್ ಅಂದರೆ ಬೆಂಗಳೂರಿನ ಈಸ್ಟ್ ಝೋನ್ನಲ್ಲಿ ಬರುವಂತಹ ಈ ಒಂದು ಸಾಯಿ ಲೇಔಟ್ನಲ್ಲಿ ಇರುವಂಥದ್ದು. ಕೆಲವು ಮಹಿಳೆಯರು TV5 ಜೊತೆ ಮಾತಾಡ್ಕೊಂತಿರಲಿಲ್ಲ. ನಿವಾಸಿಗರ ಒಬ್ಬರು TV5 ಜೊತೆ ಮಾತಾಡೋ ಸಂದರ್ಭದಲ್ಲಿ, ನಾವು 30 ವರ್ಷದಿಂದ ಸಾಯಿ ಲೇಔಟ್ನಲ್ಲಿದ್ದೀವಿ. ಈ ಕಳೆದ 3-4 ವರ್ಷಗಳಿಂದ ನಾವು ಸಾಲವನ್ನು ಪಡೆದು ಮನೆಯನ್ನು ಖರೀದಿ ಮಾಡಿದ್ದೀವಿ. ನಮಗೆ ಪ್ರತಿ ವರ್ಷವೂ ಕೂಡ ರಾಜಕಾರಣಿಗಳು ಆಡಳಿತದಲ್ಲಿರುವಂತಹ ಅಧಿಕಾರಿಗಳು ರಾಜಕಾರಣಿಗಳು ಬಂದು ಭರವಸೆಯನ್ನು ಕೊಡ್ತಾರೆ ಹೊರತು ನಮಗೆ ಶಾಶ್ವತ ಪರಿಹಾರವನ್ನು ಇನ್ನೂ ಕೂಡ ಕೊಟ್ಟಿಲ್ಲ. ಪ್ರತಿ ವರ್ಷವೂ ಕೂಡ ನೀರಿನ ಅಂತಂದರೆ ಪ್ರವಾಹದ ಮಟ್ಟ ಏರಿಕೆ ಆಗ್ತಾ ಇದೆ. 2 ಅಡಿ 3 ಅಡಿ ಇದ್ದಂತಹ ಪ್ರವಾಹ ಈ ವರ್ಷ 5, 6, 7 ಅಡಿವರೆಗೂ ಕೂಡ ಏರಿಕೆ ಆಗಿದೆ. ಹಾಗಾಗಿ ನಮಗೆ ವಾಸಕ್ಕೂ ಕೂಡ ಯೋಗವಿಲ್ಲ. ಹಾಗೇನೆ ನಾವು ಸಾಲವನ್ನು ಮಾಡಿದ್ದೇವೆ. ಹಾಗೇನೆ ಇಲ್ಲಿ ಮನೆಯಲ್ಲಿ ರೋಗಗ್ರಸ್ತರಿದ್ದಾರೆ, ಅನಾರೋಗ್ಯಕ್ಕೆ ಪೀಡಾದವರಿದ್ದಾರೆ, ವಯೋಸಹಜ ಕಾಯಿಲೆಯಿಂದ ಬಳದಂಥವರು ಕೂಡ ವಾಸ ಮಾಡ್ತಿದ್ದಾರೆ. ಈ ರೀತಿಯ ನಮಗೆ ಪ್ರವಾಹದ ಸ್ಥಿತಿ ಎದುರಾದರೆ ನಮ್ಮ ಜೀವನದ ಕಥೆ ಏನು ಅನ್ನುವಂತಹ ಅಳಲನ್ನು ಕೂಡ ತೋಡ್ಕೊಳ್ತಾ ಇದ್ರು. ಒಟ್ಟಾರೆ ಏನಂತಂದ್ರೆ, ಈ ಸಾಯಿ ಲೇಔಟ್ನಲ್ಲಿ ಹಲವು ಬಾರಿ ಏನು ಈ ರೀತಿಯ ಪ್ರವಾಹಗಳಾಗಿದೆ. ಸುಮಾರು 200ಕ್ಕೂ ಹೆಚ್ಚು ಸ್ವಂತ ಮನೆಗಳಿರುವಂಥದ್ದು ಇಂಡಿವಿಜುವಲ್ ಲೇಔಟ್ ಅಂತಾನೆ ಕರೆಸ್ಕೊಳ್ಳುತ್ತೆ. ಒಂದು ಹಂತದಲ್ಲಿ TV5 ಜೊತೆಗೆ ಜಡ್ಸಿ
ರಮೇಶ್ ಅವರು ಮಾತಾಡೋ ಸಂದರ್ಭದಲ್ಲಿ ಈ ಒಂದು ಲೇಔಟ್ಗೆ ಅಪ್ರೂವಲ್ ಇತ್ತಾ, ಇದು ಅಪ್ರೂವ್ಡ್ ಲೇಔಟ್ ಅನ್ನುವಂಥ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಕಾರಣ ಏನಂತಂದ್ರೆ ಇದು ಅನಧಿಕೃತ ಬಡಾವಣೆ ಆಗಿದೆ, ಅನಧಿಕೃತ ಬಡಾವಣೆ, ಇಲ್ಲಿ ಯಾವುದೇ ರೀತಿ ಬಡಾವಣೆಗೆ ಪಾಲಿಕೆಯಿಂದ ಅನುಮತಿ ಇಲ್ಲ. ಈಗ ಅವರ ಪರಿಸ್ಥಿತಿಯನ್ನ ನಾವ್ಯಾಕೆ ಕೇಳಬೇಕು ಅನ್ನುವಂತಹ ಪರೋಕ್ಷ ಉತ್ತರನ ಅಧಿಕಾರಿಗಳದು ಅನ್ನುವಂಥದ್ದು ಇರುವಂಥದ್ದು. ಹಾಗಾಗಿ ಅದು ಕೂಡ ಸಮಗ್ರವಾಗಿ ತನಿಖೆ ಆಗ್ಬೇಕಾಗತ್ತೆ. ಯಾಕೆ ಅನಧಿಕೃತ ಬಡಾವಣೆಗಳಾದ್ರೆ ಮನೆಗಳನ್ನು ನೆಲಸಮ ಮಾಡೋ ಬದಲು ಇಷ್ಟು ದಿನ ಯಾಕೆ, ಇಷ್ಟು ವರ್ಷಗಳ ಕಾಲ ಯಾಕೆ ಪಾಲಿಕೆಯ ಸ್ಥಳೀಯ ಅಧಿಕಾರಿಗಳು ಸುಮ್ಮನೆ ಇದ್ರು ಅನ್ನುವಂತಹ ಪ್ರಶ್ನೆ ಕೂಡ ಇರುವಂಥದ್ದು. ಒಟ್ಟಾರೆ ಏನಂತಂದ್ರೆ ಸಾಯಿ ಲೇಔಟ್ನ ನಿವಾಸಿಗರ ಗೋಳು ಈ ವರ್ಷ ಕೂಡ ತೀರಲ್ಲ, ಅಥವಾ ಇದು ಕೂಡ ಮುಂದುವರಿಯುವಂತಹ ಸಾಧ್ಯತೆಗಳು ಇರುವಂಥದ್ದು. ಧನ್ಯವಾದಗಳು ಗಣೇಶ್ ನಿಮ್ಮೆಲ್ಲ ಮಾಹಿತಿಗೆ.